ಮಕ್ಳು ಮರಿ ಇಟ್ಕೊಂಡು ಹಾಲು ಕಾಯಿಸ್ಕೊಡೋದು ಹೇಗೆ ಮಕ್ಕಳಿಗೆ? ನಂಬಿದೀನಿ ಸಿದ್ದರಾಮಯ್ಯ ಅವರು ಏನೋ ಒಂದು ದಾರಿ ತೋರಿಸ್ತಾರಂದ್ರೆ ನಡುಬೀದಿಗೆ ಬರ್ಬೇಕು ಅವ್ರು, ತುಂಬಾನೇ ಕಷ್ಟ ಆಗುತ್ತೆ. ಗ್ಯಾಸ್ ಇರೋ ದಿವಸ ಮಾಡ್ತೀವಿ, ಆಮೇಲೆ ಸ್ಟಾಪ್ ಮಾಡ್ಬಿಡ್ತೀವಿ. ಗ್ಯಾಸ್ ಬರೋವರೆಗೂ ಏನು ಮಾಡೋಕ್ಕಾಗಲ್ಲ. ಕೊರೋನಾ ಹೆಂಗೆ ಸಫರ್ ಮಾಡಿದ್ರು ಸೇಮ್ ಅದೇ ತರ ಸಫರ್ ಮಾಡ್ತಾರೆ. ಮೇಡಮ್ ನಮಸ್ತೆ, ನಮಸ್ಕಾರ. ನಿಮ್ಮ ಹೆಸರು? ಮಂಜುಳಾ ಅಂತ. ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದೇ ನೋಡ್ತಾ ಇದೀವಿ ಟಿವಿಯಲ್ಲೆಲ್ಲ ನೋಡಿ ಕೇಳ್ಕೊಂಡೆ. ಅದನ್ನ 115 ರೂಪಾಯಿ ಜಾಸ್ತಿ ಆದಾಗಿಲ್ಲ ತುಂಬಾ ನೋವಾಗ್ತಿದೆ. ಮನೇಲಿ ನಾವು 5 ಜನ ಇದೀವಿ. ಫಸ್ಟ್ ಒಂದ್ ತಿಂಗಳು ಬರೋದೇ ಕಷ್ಟ ಆಗ್ತಿತ್ತು. ಈಗ 115 ರೂಪಾಯಿ ಅಂದ್ರೆ ಮನೇಲಿ ವಯಸ್ಸಾದವ್ರು ಅತ್ತೆ ಮಾವ ಇದ್ದಾರೆ, ನಾವಿಬ್ರು ಇದೀವಿ, ಮಗ ಸೊಸೆ ಇದ್ದಾರೆ, ಹೋಗೋದು ಒಬ್ಬ ಕೆಲ್ಸದಂದ್ರೆ ನಾವ್ ಹಿಂಗ್ ತಗೊಂಡು ಹೆಂಗ್ ಮಾಡೋದು? ಸಿಲಿಂಡರ್ 115 ಜಾಸ್ತಿ ಆಗೋದಕ್ಕಿಂತ ಬೇಗ ಖಾಲಿ ಅಂದ್ರೆ ಸಿಗ್ಬೇಕಲ್ಲ, ಸಿಲಿಂಡರ್ ಇಲ್ಲ ಅಂತಾರೆ. ಇವಾಗ ಒಂದ್ ತಿಂಗಳು ಖಾಲಿ ಆಗುತ್ತೆ, ಬುಕ್ ಮಾಡಿ ಒಂದು 15 ಸಾವಿರ ಬಂದಿಲ್ಲ ಅಂದ್ರೆ ನಾವ್ ಏನ್ ಮಾಡೋದು? ಮಕ್ಳು ಮರಿ ಇಟ್ಕೊಂಡು ಹಾಲು ಕಾಯಿಸ್ಕೊಡೋದು ಹೇಗೆ ಮಕ್ಳಿಗೆ? ಸ್ಕೂಲ್ಗೆ ಹೋಗೋ ಮಕ್ಳಿಗೆ ನಾಶ ಹೇಗ್ ಮಾಡೋದು ನಾವು? 15 ಸಾವಿರ ಬುಕ್ ಮಾಡಿ ಸಿಲಿಂಡರ್ ಬಂದಿಲ್ಲ ಅಂದ್ರೆ ಫ್ಯಾಮಿಲಿ ಏನಾಗುತ್ತೆ? ವಯಸ್ಸಾದವ್ರಿಗೆ ಗಂಜಿ ಕೊಡ್ಬೇಕು, ಮಕ್ಳಿಗೆ ಬಾಕ್ಸ್ ಕಟ್ಟಬೇಕು, ಕರೆಕ್ಟಾಗಿ ಮಕ್ಳು ಜಾಬಿಗೆ ಹೋಗ್ಬೇಕು. ಸಿಲಿಂಡರ್ ಬಂದಿಲ್ಲ ಅಂದ್ರೆ ನಾವ್ ಏನ್ ಮಾಡೋದು? ಬುಕ್ ಮಾಡಿ ಸಿಲಿಂಡರ್ ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ಇದ್ರಲ್ಲಿ ರೇಟ್ ಬೇರೆ ಜಾಸ್ತಿ. ಈ ತರ 2 ಹೊಡ್ತಾ ಬಂದ್ರೆ ನಾವ್ ಏನ್ ಮಾಡೋದು? ಇದಕ್ಕೆ ಸಿದ್ದರಾಮಯ್ಯ ಅವರೇ ದಯವಿಟ್ಟು ದಾರಿ ತೋರಿಸ್ಬೇಕು. ನಂಬಿದೀನಿ ಸಿದ್ದರಾಮಯ್ಯ ಅವರು ಏನೋ ಒಂದು ದಾರಿ ತೋರಿಸ್ತಾರಂದ್ರೆ, ತೋರಿಸಿಲ್ಲ ಅಂದ್ರೆ ನಿಜವಾಗ್ಲೂ ಸುಮಾರು ಜನ ನಡು ಬೀದಿಗೆ ಬರ್ತಾರೆ. ಇಲ್ಲಿ ನೀವು 115 ರೂಪಾಯಿ ಇದು ಜಾಸ್ತಿ ಮಾಡಿದ್ರಿ. ಲಾಸ್ಟ್ ಟೈಮ್ ಎಣ್ಣೆಗಳೆಲ್ಲ ಎಣ್ಣೆ ಐಟಮ್ ಎಲ್ಲ ಜಾಸ್ತಿ ಮಾಡಿದೀರಾ. ರೇಷನ್ ಐಟಮ್ ಜಾಸ್ತಿ ಆಗಿದೆ. ಮಕ್ಕಳು ಒಬ್ಬರೇ ದುಡಿಯೋದು, ಅತ್ತೆ ಮಾವ್ ನೋಡ್ಬೇಕು, ಅವ್ನು ಹೆಂಡತಿ ನೋಡ್ಬೇಕು, ಮಕ್ಕಳು ನೋಡ್ಬೇಕು ಅಂದ್ರೆ ಪೇಮೆಂಟ್ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ. ಯಾಕೆ ಸಿದ್ದರಾಮಯ್ಯ ಅವ್ರಿಗೆ ಇದು ಕಾಣಿಸ್ತಾ ಇಲ್ಲ? ಎಲ್ಲಾದ್ರೂ ಟ್ಯಾಕ್ಸ್ ಜಾಸ್ತಿ ಮಾಡ್ಬೇಕಂತೀರಾ, ಎಲ್ಲಾದ್ರೂ ರೇಟ್ ಜಾಸ್ತಿ ಮಾಡ್ಬೇಕು ಅಂತೀರಾ, ಪೇಮೆಂಟ್ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ? ದಯವಿಟ್ಟು ಸಿದ್ದರಾಮಯ್ಯ ಅವರು ಇದನ್ನ ಸ್ವಲ್ಪ ಕಿವಿಗೆ ಹಾಕೊಬೇಕು. ಪೇಮೆಂಟ್ ಜಾಸ್ತಿ ಮಾಡಿ. ಮಿಡಲ್ ಫ್ಯಾಮಿಲಿ ಅವರೆಲ್ಲ ಹೆಂಗ್ ಬದುಕೋದು? ದೊಡ್ಡವ್ರು ಹೆಂಗೋ ಬದುಕ್ತಾರೆ, ಅವ್ರಿಗೆ ಸಾವಿರಾರು ದಾರಿ ಇದೆ. ಬಡವ್ರಿಗಿಲ್ಲ. ಒಬ್ನೇ ಮಗ ಅತ್ತೆ ಮಾವನ್ ನೋಡ್ಬೇಕು, ಅಪ್ಪ ಅಮ್ಮನ್ ನೋಡ್ಬೇಕು, ಹೆಂಡತಿ ನೋಡ್ಬೇಕು, 3 ಮಕ್ಳು ನೋಡ್ಬೇಕು ಅಂದ್ರೆ ಅವರೆಲ್ಲ ಏನ್ ಮಾಡ್ತಾರೆ? ಸಿಗೋ 40,000 ರೂಪಾಯಿ ಸಾಕಾಗತ್ತಾ? ಸಾಕಾಗಲ್ಲ. ಇದ್ರಲ್ಲಿ ಸಾವಿರಾರು ಕ್ವಶನ್ಗಳು, ಅದಕ್ ಬೇಕು ಇದಕ್ ಬೇಕು ಅಂತ. ಪೆಟ್ರೋಲ್ ಜಾಸ್ತಿ ಆಗ್ಬಿಟ್ರೆ ಇನ್ನ ಕಷ್ಟ ನಮ್ಗೆ. ದಯವಿಟ್ಟು ಯಾವ್ದೋ ಒಂದು ದಾರಿ ತೋರಿಸಿ. ನಾನು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡೋದು ಇದು ಒಂದೇ. ನಿಮ್ಮ ಹೆಸರು? ಪ್ರಭು ಅಂತ. ಸರ್, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಗ್ತಿದೆ. ಇವತ್ತು ನೋಡಿದ್ರೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿ ಕೊಂಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಜನರಿಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗ್ಯಾಸ್ ಬೆಲೆ ಇವಾಗ ಜಾಸ್ತಿ ಆಗಿದೆ ಅಂದ್ರೆ ನಮ್ಗೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಒಬ್ರಿಗೆ ಅಂತಲ್ಲ, ಇವಾಗ ಇವನ್ ಕೆಲವು ಹೋಟ್ಲ್ಗಳು ಆಲ್ರೆಡಿ ಮುಚ್ಚಿಸ್ತಾ ಇದ್ದಾರೆ. ಇವಾಗ ನಮ್ದು ಇವಾಗ ಇದೇನಾದ್ರೂ ಜಾಸ್ತಿ ಆಯ್ತು ಅಂದ್ರೆ, ಇವಾಗ ಟೀ ಬೆಲೆ ಅದು ಇದು ಜಾಸ್ತಿ ಮಾಡಿದೀವಿ ಅಂದ್ರೆ ಅವಾಗ ಬರೋ ಜನನು ಕಮ್ಮಿ ಆಗ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಬಡವರು, ಅದರಲ್ಲಿ ಸಾಹುಕಾರರು ಇರ್ತಾರೆ, ಬಡವರು ಇರ್ತಾರೆ. ಸಾಹುಕಾರಿಗೆ ಏನು ಗೊತ್ತಾಗಲ್ಲ, ಬಡವರು ನಾವು ಬಡವರು ಇರೋದ್ರಿಂದ ಹಾಗಾಗಿ ತುಂಬಾ ತೊಂದರೆ ಆಗುತ್ತೆ. ಇವಾಗ ನೀವು ಎಷ್ಟು ರೂಪಾಯಿ ಗ್ಯಾಸ್ ತಗೊಂಡಿದ್ರಿ ಈ ಹಿಂದೆ? 910 ರೂಪಾಯಿ ತಗೊಂಡಿದ್ವಿ. ಅದೇ ಇನ್ ಮುಂದೆ ತಗೊಳ್ಳೋದಾದ್ರೆ 1000 ರೂಪಾಯಿ ದಾಟುತ್ತೆ ಅನ್ನೋದೊಂದು ಮಾತುಗಳು ನಡೀತಿದೆ. ಕಷ್ಟ ಆಗುತ್ತೆ ಅಲ್ವಾ? ಕಷ್ಟ ಆಗುತ್ತೆ, ಎಲ್ಲರಿಗೂ ಕಷ್ಟ ಆಗುತ್ತೆ. ಸರ್ಕಾರಕ್ಕೆ ತಗೊಂತಾರೆ, ಇಲ್ದಿರೋರು ಏನ್ ತಗೊಂತಾರೆ? ಹೌದು, ಕಷ್ಟ ಆಗುತ್ತಲ್ಲ. ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ? ಏನ್ ಅದು ಬೆಲೆ ಜಾಸ್ತಿ ಮಾಡಬಾರ್ದು. ಬೆಲೆ ಜಾಸ್ತಿ ಮಾಡದೆ ಇನ್ನು ಇದಕ್ಕಿಂತ ಕಮ್ಮಿ ಕೊಟ್ರು ಪರವಾಗಿಲ್ಲ, ಇಲ್ಲ ಅಷ್ಟೇ ಕೊಟ್ರು ಪರವಾಗಿಲ್ಲ. ಈಗ ನಾವು ಇವಾಗ ಟೀ ಬಂದು ನಮ್ಮ ಅಂಗಡಿಯಲ್ಲಿ ನಾವು 10 ರೂಪಾಯಿ ಕೊಡ್ತಾ ಇದೀವಿ. 12 ರೂಪಾಯಿ ಕೊಟ್ಟಿದೀವಿ ಅಂತಂದ್ರೆ ಎಲ್ಲರೂ ಕೇಳ್ತಾರೆ, ಏನಕ್ಕೆ 12 ರೂಪಾಯಿ? ಇವಾಗ ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಅವ್ರೇನ್ ಮಾಡ್ತಾರೆ? ಅದು ನಿಮ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಎಲ್ಲರೂ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು? ಅವಾಗ ಗ್ರಾಹಕರು ಲಾಸ್ ಆಗ್ತಾರೆ, ಅವ್ರು ಬರೋದು ನಿಲ್ಲಿಸ್ತಾರೆ, ನಿಮಗೆ ಸಮಸ್ಯೆ ಆಗುತ್ತೆ. ಇವಾಗ ಅದಕ್ಕೆ ನಮಗೇನೋ ದೇವ್ರು ಕೈ ಕಲ್ಲಿ ಸುಖ ಕೊಟ್ಟಿದ್ದಾರೆ, ಎಲ್ಲ ಚೆನ್ನಾಗಿದೆ. ಇದಕ್ಕಿಂತ ಬಡವ್ರು ಇರ್ತಾರೆ. ಇವಾಗ ಕೆಲವ್ರು ಮಕ್ಕಳು ಇದು ಈ ಟೆಂಟ್ ತರ ಹಾಕೊಂಡು ಅಂತ ಕಡೆನೂ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲಾನು ಪ್ರಾಬ್ಲಮ್ ಆಗುತ್ತೆ. ಒಂದೊತ್ತು ಊಟ ಮಾಡಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ. ಇವಾಗ 910 ರೂಪಾಯಿ ಕೊಟ್ಟು ಸಿಲಿಂಡರ್ ತಗೊಳ್ಳೋದ್ರಿಂದ ಹಂಗೇನಾದ್ರೂ ಆಯ್ತು ಅಂತಂದ್ರೆ ಅವರೆಲ್ಲ ಪಾಪ ನಡು ಬೀದಿಗೆ ಬರ್ಬೇಕು. ಅವ್ರು ತುಂಬಾನೇ ಕಷ್ಟ ಆಗುತ್ತೆ. ನಿಮ್ಮ ಹೆಸರು? ಪ್ರಭು ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ಶ್ರೀನಿವಾಸ್. ಸರ್, ಎಷ್ಟು ವರ್ಷದಿಂದ ಹೋಟೆಲ್ ನಡೆಸ್ತಾ ಇದ್ದೀರಾ? 2017 ಇಂದ ಓಪನ್ ಮಾಡಿದ್ದೀನಿ. ಸರ್, ಹೋಟೆಲ್ ನಡೆಸಬೇಕು ಅಂತಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಗ್ಯಾಸ್, ಬೆಂಕಿ ಇಲ್ಲದೆ ನಾವು ಏನು ಮಾಡಕ್ಕಾಗಲ್ಲ. ಒಲೆ ಇದ್ದವರು ಒಲೆ ಮಾಡ್ತಾರೆ, ನಮ್ದು ಒಲೆ ಇಲ್ಲ. ಓನ್ಲಿ ಡಿಪೆಂಡ್ ಅಪಾನ್ ಗ್ಯಾಸ್ ಓನ್ಲಿ. ಅದಕ್ಕೆ ನಾವು ಗ್ಯಾಸ್ ಮಾಡಿ. ನೀವು ಮೊದಲು ಹೋಟೆಲ್ ಉದ್ಯಮ ಶುರು ಮಾಡುವಾಗ? ಇಲ್ಲ, ನಾವು ಶುರು ಮಾಡಿದ್ದೆ 2017 ಅಲ್ಲಿ. ಎಷ್ಟು ರೂಪಾಯಿ ಗ್ಯಾಸ್ ತಗೊಳ್ತಿದ್ರಿ, ನೆನಪಿದ್ಯಾ? ನಮ್ಗೆ ಐಡಿಯಾ ಇಲ್ಲ ಸರ್. 1450 ಇರಬೇಕು ಅಲ್ವಾ? ಆಮೇಲೆ ಇವಾಗ 1900, 800, 1800 ಇವಾಗ. ಹೇಗೆ ಸರ್? ಈಗ ಅದಕ್ಕೆ ಇರೋ ಗ್ಯಾಸ್ ಇರೋ ದಿವಸ ಮಾಡ್ತೀವಿ, ಆಮೇಲೆ ಸ್ಟಾಪ್ ಮಾಡ್ಬಿಡ್ತೀವಿ. ಗ್ಯಾಸ್ ಬರೋವರೆಗೂ ಏನು ಮಾಡೋಕ್ಕಾಗಲ್ಲ. ಹೋಟ್ಲೆ ನಿಲ್ಲಿಸ್ತೀರಾ? ಮತ್ತೆ ಗ್ಯಾಸ್ ಇಲ್ದ ಏನ್ ಮಾಡ್ತೀಯಾ? ವಿತೌಟ್ ಗ್ಯಾಸ್ ಒಂದು ಮಾಡೋಕ್ಕಾಗಲ್ಲ ನಾವು.
ಗ್ಯಾಸ್ ಬಂದ್ಮೇಲೆ ಶುರು ಮಾಡೋದಿಲ್ಲ. ಇವಾಗ ಹೋಟ್ಲ್ ಪರಿಸ್ಥಿತಿ ಹೀಗಾದ್ರೆ ಮನೆ ಮಂದಿದ ಪರಿಸ್ಥಿತಿ ಬೇರೆ ರೀತಿ. ಮನೆಯದು ಬಂದು ಅಲ್ಲೂ ಇರೋಷ್ಟು ದಿವಸ ಮಾಡ್ತೀವಿ, ಆಮೇಲೆ ಎಲೆಕ್ಟ್ರಿಕ್ ಕುಕ್ಕರ್ ಆ ತರ ಪ್ರಾವಿಷನ್ ಮಾಡ್ಕೋತೀವಿ ಅಲ್ವಾ? ಎಲೆಕ್ಟ್ರಿಕ್ ಕುಕ್ಕರ್ ಐಡಿಯಾ ಇದೆ ನಂದು, ಅದೇ ಬೆಸ್ಟ್ ಅಲ್ವಾ? ಇವಾಗ ಗ್ಯಾಸ್ ಇಷ್ಟೊಂದು ಬೆಲೆ ಜಾಸ್ತಿ ಆಗ್ತಿದೆ, ಸರ್ಕಾರಕ್ಕೆ ನಿಮ್ ಮನವಿ ಏನು? ಮನೆ ರಿಕ್ವೆಸ್ಟ್ ಮಾಡ್ಕೋದು ಆದಷ್ಟು ಕಮ್ಮಿ ಮಾಡಿಸ್ಕೊಡಿ ಅಂತ, ಬೇರೆ ಏನ್ ಮಾಡಕ್ಕಾಗುತ್ತೆ ಹೇಳಿ? ಯಾರಿಗೂ ಫೋರ್ಸ್ ಮಾಡಕ್ಕಾಗಲ್ವಲ್ಲ ಸರ್, ಇಟ್ ಇಸ್ ಗೌರ್ಮೆಂಟ್ ಸೇರಿತ್ತು, ಯಾರಿಗೂ ಫೋರ್ಸ್ ಮಾಡಕ್ಕಾಗಲ್ಲ. ನಿಮಗೆ ಫಸ್ಟ್ ಟೈಮ್ ಗ್ಯಾಸ್ ಬೆಲೆ ಜಾಸ್ತಿ ಆಗ್ತುಂಟು ಅಂತ ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ರಿಯಾಕ್ಷನ್ ಅಂದ್ರೆ ಫಸ್ಟ್ ಆಕ್ಚುಲಿ 2-3 months ಇಂದ ಬಿಸ್ನೆಸ್ ಇಲ್ಲ, ಎಲ್ಲೂ ಬಿಸ್ನೆಸ್ ಇಲ್ಲ. ಇವಾಗ ಇದು ನಮಗೆ ಭಾರ ಬೀಳ್ತದೆ, ಪ್ರಾಫಿಟ್ ಅಲ್ಲಿ ಕಮ್ಮಿ ಆಗುತ್ತೆ. ಹೌದು. ನೀವೀಗ ಗ್ಯಾಸ್ ಬೆಲೆ ಜಾಸ್ತಿ ಆದಾಗೆ ನೀವು ಇವಾಗ ಒಂದು 30 ರೂಪಾಯಿಗೆ ಪಲಾವ್ ಮಾಡ್ತಿದ್ರೆ 35 ರೂಪಾಯಿ ಪಲಾವ್ ಮಾಡ್ತೀರಾ. ಬೆಲೆ ಜಾಸ್ತಿ ಆಯ್ತು ಅಂತ ಹೇಳಿ ಗ್ರಾಹಕರು ಬರೋದನ್ನ ನಿಲ್ಲಿಸ್ತಾರೆ, ಅದನ್ನ ನೀವು ಹೇಗೆ ಇದ್ ಮಾಡ್ಕೊಳ್ತೀರಾ? ಇಲ್ಲ, ನಾನು ಬಂದು ಪರ್ಸನಲ್ ಆಗಿ ಮಾತಾಡ್ತಾ ಇರೋದು, ವಿತೌಟ್ ಸರ್ವೆಂಟ್ ಇಂದ ನಾನು ಪರ್ಸನಲ್ ಆಗಿ ಮಾಡ್ತಿದ್ದೇನೆ ಕೆಲಸ, ಅದಕ್ಕೆ ನಾನು ಕಮ್ಮಿ ಮಾಡಲ್ಲ. ಏನಂದ್ರೆ ಸ್ಟಾಪ್ ಮಾಡ್ತೀವಿ, ಗ್ಯಾಸ್ ಬರೋವರೆಗೂ ಸುಮ್ಮನೆ ಇರ್ತೀವಿ, ಬಂದ್ಮೇಲೆ ತಿರ್ಗಾ ಚಾಲು ಮಾಡ್ಕೋತೀವಿ. ಇಲ್ದೇ ಏನು ಮಾಡಕ್ಕಾಗಲ್ಲ. ಗ್ಯಾಸ್ ಬೆಲೆ ಕಡಿಮೆನೇ ಆಗಲ್ಲ ಅಂತಿದ್ರೆ? ಕಡಿಮೆ ಅಂದ್ರೆ ರೀಸನಬಲ್ ರೇಟ್, ಇವಾಗ ಮಾಮೂಲಿ ಎಷ್ಟಿತ್ತು ಅಷ್ಟೇ. 90 ರೂಪೀಸ್ 100 ರೂಪೀಸ್ ನಮ್ಗೆ ಡಿಫ್ರೆನ್ಸ್ ಬಿಡಲ್ಲ. 500 300 ಅಂದ್ರೆ ಡಿಫ್ರೆನ್ಸ್ ಬರೋದು. ಯಾಕಂದ್ರೆ ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ಸಿಲಿಂಡರ್. ಸರ್, ಇವಾಗ ಸಿಲಿಂಡರ್ ಬೆಲೆ ಹೆಚ್ಚಾಗ್ತಾ ಇರೋದ್ರಿಂದ ಈಗ ಮುಂದೆ ನೀವು ಹೆಚ್ಚಾದ್ರೆ ಅಂಗಡಿನೇ ಕ್ಲೋಸ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಾ. ಸೊ ಇವಾಗ ಮನೆಗೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಕುಕ್ಕರ್ ಬಳಕೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಹಾಗಾದ್ರೆ ಇವಾಗ ಜನಸಾಮಾನ್ಯರಿಗೆ ಎಲೆಕ್ಟ್ರಿಕ್ ಕುಕ್ಕರ್ ಅನ್ನು ತಗೊಳ್ಳಿಕ್ಕೆ ಇವಾಗ ನಾವು ಅದೇ ಸರ್, ನಾನು ನಮ್ಮ ಮಗ ಬೆಳಿಗ್ಗೆ ಮಾತಾಡಿದ್ದೆ, ಅದು ನಾವ್ ಹೆಂಗೋ ಮಾಡ್ಬಿಡ್ತೀವಿ ಡ್ಯಾಡಿ, ಪಾಪ ಮಿಡ್ಲ್ ಕ್ಲಾಸ್ ಮೇಲೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಪ್ರಾಬ್ಲಮ್ ತಮ್ಮ. LPG ಇಂದ ಬಹಳ ಜನ ಜಸ್ಟ್ ಲೈಕ್ ಕರೋನಾ ಹೆಂಗ್ ಸಫರ್ ಮಾಡಿದ್ರು ಸೇಮ್ ಅದೇ ತರ ಸಫರ್ ಮಾಡ್ತಾರೆ ಈ ವಾರಿಂದ. ಕರೋನಾ ಟೈಮಲ್ಲಿ ಹೆಂಗ್ ಸಫರ್ ಮಾಡಿದ್ರು ಅದೇ ಸಫರಿಂಗ್ ಇದು ಮಾಡ್ತಾರೆ, 100% ಮಾಡ್ತಾರೆ, ನೋಡಿಬೇಕಾದ್ರೆ. ಈಗ ಬಡವರ ಪರ ನಿಲ್ಲೋದಾದ್ರೆ ಯಾವ ರೀತಿ ನಾವು ಅವ್ರಿಗೆ ಸಹಾಯ ಮಾಡಬಹುದು? ಸಹಾಯ ಅಂದ್ರೆ ಇಷ್ಟೇ ಗ್ಯಾಸ್, ಇವಾಗ ಅನ್ನೆಸೆಸರಿ ಗ್ಯಾಸ್ ಸಿಲಿಂಡರ್ ತುಂಬಾ ಜನ ಕಡೆ ಹೋಗ್ತಾ ಇದೆ, ಅದನ್ನ ಸ್ಟಾಪ್ ಮಾಡಿ ಇಲ್ಲರವ್ರಿಗೆ ಸ್ವಲ್ಪ ಸಪ್ಲೈ ಮಾಡಬೇಕು, ಅಟ್ಲೀಸ್ಟ್ ಅವ್ರು ಊಟ ಮಾಡ್ಕೊಂಡು ತಿನ್ನೋಂಗೆ. ಇವಾಗ ಅನ್ನೆಸೆಸರಿ ಗ್ಯಾಸ್ ಸಿಲಿಂಡರ್ ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಆಚೆ. ಮನೆಗೆ ಗ್ಯಾಸ್ ಪೈಪ್ ಅನ್ನು ಮಾಡ್ತಾರೆ, ಅವ್ರಿಗೆ ಬೇಕಾದಷ್ಟು ಗ್ಯಾಸ್ ಬಳಕೆ ಮಾಡಬಹುದು. ಅದ್ರ ಬಗ್ಗೆ ಎಲ್ಲ ಕಟ್ಟುನಿಟ್ಟಿನ ಅದು ಡೇಂಜರ್ ತಮ್ಮ, ಅಷ್ಟೊಂದು ಟೆಕ್ನಿಕ್ ಯಾರಿಗಿಲ್ಲ ಹೆಣ್ಮಕ್ಳಿಗೆ, ಅದು ಡೇಂಜರ್ ಅಲ್ವಾ? ಜೆಂಟ್ಸ್ ಅಂದ್ರೆ ಹೆಂಗೋ ಮೈಂಟೈನ್ ಮಾಡ್ತಾರೆ, ಈ ಗ್ಯಾಸ್ ಒಂದೊಂದ್ಸಲ ಅಸಾಲ್ಟ್ ಆಗಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಲ್ವಾ? ಅದು ಡೇಂಜರ್ ಮನೆಗೆ ಗ್ಯಾಸ್. ಹಾಗಾದ್ರೆ ಗ್ಯಾಸ್ ಬೆಲೆ ಕಡಿಮೆ ಆಗ್ಬೇಕು ಹೇಳೋದು ನಿಮ್ಮ ಮನವಿ, ಜನಸಾಮಾನ್ಯರಿಗೆ ಸಹಾಯ ಆಗುತ್ತೆ. ಗ್ಯಾಸ್ ಕಮ್ಮಿ ಆಗಿ ಜನಸಾಮಾನ್ಯರಿಗೆ ಸಹಾಯ ಆಗ್ಬೇಕಂದ್ರೆ ಅನ್ನೆಸೆಸರಿ ಸಿಲಿಂಡರ್ ಬೇಜಾನ್ ಹೋಗ್ತಾ ಇದೆ ಆಚೆ, ಅದನ್ನ ಸ್ಟಾಪ್ ಮಾಡಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.